ಏನು ಅದಕ್ಕೋಸ್ಕರ ಇಟ್ಟಿಗೆಯನ್ನು ತಂದಿಡಲಾಗಿದೆ. ಇದು ಬೋರ್ವೆಲ್ ಪಾಯಿಂಟು. ಇದು ಸಂಪು. ಇದು ಮೇಯ್ನ್ ವಾಲು ನೋಡಿ, ಎಂಟ್ರೆನ್ಸ್ ತಗತ್ತಿದ್ದಂಗೆಯ ಇದು ಅದು. ಇವತ್ತು ಪಟ್ಟಿ ಮಾಡೋದಕ್ಕೆ ಬರ್ತಾಯಿದ್ದಾರೆ, ಅದಕ್ಕೆ ಮತ್ತೆ ಇದು ಸಿಗಲ್ಲ ಅಂತ ವಿಡಿಯೋ ಮಾಡ್ತಾರೆ ನೋಡಿ. ಇದು ಹಾಲು 14, 18 ಪಾಪ. ಇದು ಯಾವುದಿದು? ಇದು ಯಾವುದಿದೆ? ಕಿಚನ್. ಯಾವುದು ಕಿಚನ್ನು ಹೇಳ? ಇದು ಸ್ಟೋರ್ ರೂಮ್. ನೋಡಿ, ಇದೆ ಮನೆ ಪ್ರಯತ್ನಿಸಿ ನಾನು. ಇದು ನೋಡಿ, ಗೀಲವಾದ ಈ ರೀತಿ ಕಾಣಿಸ್ತಾ ಇದೆ. ಇದು ಯಾವುದು ಎಕ್ಸ್ಪ್ಲೇನ್ ಮಾಡಪ್ಪ? ಇದು ಯಾವುದಿದ್ದು? ಇದು ಪೂಜಾ ರೂಮ್. ಪೂಜಾ ರೂಮ್. ನಿಮಗೆ ಒಂದ್ಸರಿ ಫಾಲ್ ಸೀಲಿಂಗ್ ಕೆಲಸ, ಫಾಲ್ ಸೀಲಿಂಗ್ ತೋರಿಸ್ತೀನಿ. ಇದು ಫಾಲ್ ಸೀಲಿಂಗ್. ಇದು ಒಂದು ರೂಮು. ಇದೊಂದು ಚಿಕ್ಕದು ಅಟ್ಟ. ಇವೆಲ್ಲ ಸಿಗಲ್ಲ, ಏನು ಪಟ್ಟಿ ಮಾಡಿದ್ದೇನೆ, ಇವೆಲ್ಲ ಮುಚ್ಚಾಗುತ್ತೆ ನೋಡಿ. ಹೀಗೆ ಬಂದರೆ ಇಲ್ಲಿ ಇದೊಂದು ಬೆಡ್ರೂಮು, ಇದೊಂದು ರೂಮು, ಈ ಕಡೆ ಒಂದು ರೂಮ್ ಇದೆ ನೋಡಿ. ಈ ರೂಮ್ ಇದಂತ ಬಿಡೋದ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ಗಳಿರೋ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ಡು ಫಾಲ್ ಸೀಲಿಂಗ್ ಮಾಡೋರೆ, ಒಂದು ಹೂವಾಕ್ರೆ. ಇದಿನ್ನೂ ಕೆಲಸ ಆಗಬೇಕು, ಜಲ್ದಿ ಬಂದು ಆದರೆ ಇದಕ್ಕೆ ಪಟ್ಟಿ ಇಲ್ಲ. ನೆಕ್ಸ್ಟ್ ಬಾಗಿಲು ತೆಗಿಯ ಪಾಪ, ಬಾಗಿಲು ತೆಗಿ. ಇದು ಯುಟಿಲಿಟಿಗೆ ಹೋಗುವಂಥ ಜಾಗ. ಇಲ್ಲೊಂದು ಬಾತ್ರೂಮ್ ಇದೆ, ಸ್ನಾನದ ಮನೆ. 7-4 ಎಲ್ಲಿ ನೋಡಿ, ಹಿಂದೆ ಇವೆಲ್ಲ ಪ್ಲಂಬಿಂಗ್ ಪೈಪು. ಮತ್ತು ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್, ವಾಶ್ ಬೇಸಿನ್ ಕೂರ್ತಾರೆ ನೋಡಿ. ಇದು 3 ಅಡಿ ಯುಟಿಲಿಟಿಗಲ್ಲಿ. ಈ ಕಡೆ ಪೈಪು ಎತ್ತರವಾಗಿ ಓಡೆ ಕಟ್ಟಿಸಿ ಕಳ್ಳರು ಗಿಡಮಿ ಇರಲಿ ಅಂತ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು. ಮತ್ತು ಇಲ್ಲಿ ಕ್ಲೋಸ್ ಮಾಡೋಣ ಅಂತ ಈ ಕಡೆ ಒಂದು ಎಂಡಿಂಗ್. ಇದೆಲ್ಲ ನಲ್ಲಿ ನೀರು ಹೋಗೋದಕ್ಕೆ ಪೈಪ್ ಹಾಕಿದ್ದಾರೆ. ಈಗ ಹಿಂದೆ ಮನೆ ಕಾಣಿಸ್ತದೆ ನೋಡಿ. ಇದು ಈ ಥರ ಎಂಟ್ರೆನ್ಸ್. ಲೆಫ್ಟು ಸ್ನಾನದ ಮನೆ. ಇಲ್ಲಿ ಒಂದು ರೂಮು, ಬಲ್ಲ ಕಡೆ ಒಂದು ರೂಮು ನೋಡಿ. ಈ ರೀತಿ ಫಾಲ್ ಸೀಲಿಂಗ್, ಸ್ವಲ್ಪ ಅಗಲ ಇದೆ. ಹೀಗೆ ಹೊರಗಡೆ ಕಿಟಕಿ. ಇದು ಮೇನ್ ಎಂಟ್ರೆನ್ಸ್ ಮುಂದೆ ಈ ಥರ ಗಿಡ ಗೆಂಟೆ ಬೆಳೆದು ನಿಂತವೆ. ಅವಕ್ಕೆ ಕಟ್ಟಿಂಗ್ ಮಾಡಿಸ್ಬೇಕು. ಓಕೆ.